ಸಡನ್ನಾಗಿ ಬರುವಂಥ ಇಮೋಷನ್ಸ್ ಇರುತ್ತೆ ಸರ್. ಇವಾಗ ಬೇಜಾರಾಗ್ಬಿಡುತ್ತೆ, ಸಿಟ್ಟು ಬಂದ್ಬಿಡುತ್ತೆ ಒಂದೇ ಸರಿ, ಇಲ್ಲಾಂದರೆ ಲಸ್ಟ್ ವಿ ಕ್ಯಾನ್ ಸೇ. ಆಲ್ ಆಫ್ ದೀಸ್ ಅಕರ್ ಜಲ್ದಿ ಆಗೋವಂಥ ಇಮೋಷನ್ಸ್ನ. ಈ ಇಮೋಷನ್ಸ್ನ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಇಸ್ ಇಟ್ ಪಾಸಿಬಲ್ ಥ್ರೂ ಯೋಗ? ಎಸ್ ಎಸ್ ಅಗೈನ್ ಇದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಬೇಸಿಕ್ ಜ್ಞಾನ ಇರಬೇಕಷ್ಟೆ. ವೆರಿ ಸಿಂಪಲ್. ಯೂಶ್ವಲಿ ಇವಾಗ ಕಾರ್ಪೊರೇಟ್ಗಳಲ್ಲಿ ಇದನ್ನು ಮಾಡಿಸ್ತಾರೆ, ಬಟ್ ಕಾರ್ಪೊರೇಟಲ್ಲಿ ಅದನ್ನು ಹೇಳಲ್ಲ ಇದು ಇಲ್ಲಿಂದ ತೊಗೊಂಡಿದ್ದೀವಿ ಅಂತ. ಓಕೆನಾ? ನೀವು ಕೆಲವು ಕಡೆ ಕೇಳಿರಬಹುದು, ಈ ಕಾರ್ಪೊರೇಟ್ ವರ್ಕ್ಶಾಪ್ಗಳಲ್ಲಿ ಏನು ಮಾಡ್ತಾರೆ, ನಿಮಗೆ ತುಂಬ ಕೋಪ ಬಂದ್ಬಿಡ್ತು ಅಂದರೆ ಜಸ್ಟ್ ಡ್ರಿಂಕ್ ವಾಟರ್ ಅಲ್ವಾ, ಇಲ್ಲಾಂದರೆ ಇನ್ನೊಂದೇನು ಹೇಳ್ತಾರೆ ಅಂದರೆ ಯು ಕೌಂಟ್ 1 to 100, ಇಲ್ಲಾಂದರೆ ಬ್ಯಾಕ್ ಕೌಂಟ್ ಮಾಡಿ 10 to 1 ಕೌಂಟ್ ಮಾಡಿ, ಇಲ್ಲಾಂದರೆ ಬ್ರೀತಿಂಗ್ನ ಅಬ್ಸರ್ವ್ ಮಾಡಿ ಅಲ್ವಾ. ಆ ಬ್ರೀತಿಂಗ್ ಅಬ್ಸರ್ವ್ ಮಾಡಿ ಅನ್ನೋದು ಹಠಯೋಗದಲ್ಲಿ ಹೇಳಿರುವಂಥದ್ದು. ಚಲೇವಾತಂ ಚಲೇ ಚಿತ್ತಂ ನಿಶ್ಚಲಂ ನಿಶ್ಚಲಂ ಭವೇತ್ ಯೋಗಿ ಸತಾಣಾತ್ಮಾತ್ಮಾನೋತಿ ತಥೋ ವಾಯು ನಿರೋಧಯತ್ ಅಂತ. ಅಂದರೆ ನಿಮ್ಮ ಮನಸ್ಸು ವೇರಿಯೇಷನ್ ಆದರೆ ನಿಮ್ಮ ಬ್ರೀತಿಂಗ್ ವೇರಿಯೇಷನ್ ಆಗುತ್ತೆ, ನಿಮ್ಮ ಬ್ರೀತಿಂಗ್ ವೇರಿಯೇಷನ್ ಆದರೆ ನಿಮ್ಮ ಮನಸ್ಸು ವೇರಿಯೇಷನ್ ಆಗುತ್ತೆ. ಸೊ ನನಗೆ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಕಷ್ಟ, ಡೈರೆಕ್ಟಾಗಿ ಕಂಟ್ರೋಲ್ ಮಾಡೋದು ಕಷ್ಟ. ಅದಕ್ಕೆ ಯು ಕಾನ್ಸಂಟ್ರೇಟ್ ಆನ್ ಯುವರ್ ಬ್ರೀತಿಂಗ್, ಸೊ ನ್ಯಾಚುರಲಿ ಯುವರ್ ಆಂಗರ್ ಕಮ್ಸ್ ಡೌನ್. ಓಕೆನಾ? ಯೋಗದಲ್ಲಿ ಆಗೋ ಡಿಫ್ರೆನ್ಸೇ ಅದು. ನಾನು ಅದು ಫೀಲ್ ಮಾಡಿರೋದು, ಮತ್ತು ನಮ್ಮ ತುಂಬ ಜನ ಹೇಳಿರೋ ಅಂಥದ್ದು ಕೂಡ. ಏನು ಫೀಲ್ ಮಾಡಿರೋದು ಅಂದರೆ, ಯೋಗಕ್ಕಿಂತ ಮುಂಚೆ ಅಂದರೆ ಅವನು ಯೋಗ ಫೀಲ್ಡ್ಗೆ ಎಂಟ್ರ್ ಆಗೋಕ್ಕಿಂತ ಮುಂಚೆ ಅವನಿಗೆ ಕೋಪ ಬರುತ್ತೆ. ಕೋಪ ಬಂದು ಬೈದು ಬಿಡ್ತಾನೆ. ಇವಾಗ ನೀವೇ ಅರ್ಪಿತ ಅಂದ್ಕೊಳ್ಳಿ, ಚೆನ್ನಾಗಿ ಬೈದು ಬಿಡೋದು. ಆಮೇಲೆ ಆಚೆ ಕಡೆ ಕೂತ್ಕೊಂಡು ಯಾಕೆ ಅರ್ಪಿತನ ಬೈದೆ ನಾನು, ಬೈದೆ ಸ್ವಲ್ಪ ಯೋಚನೆ ಮಾಡ್ಬೋದಾಗಿತ್ತಲ್ಲ ಅಂತ. ಇದು ಯೋಗಕ್ಕಿಂತ ಮುಂಚೆ. ಯೋಗ ಅವನು ಕರೆಕ್ಟಾಗಿ ಲೈಫ್ ಫಾಲೋ ಮಾಡಿದ್ಮೇಲೆ ಆಮೇಲೂ ಬೈತಾನೆ, ಬಟ್ ಬೈಯೋದಕ್ಕಿಂತ ಮುಂಚೆ ಒಂದು ನಿಮಿಷ ಯೋಚನೆ ಮಾಡ್ತಾನೆ. ಬೈಯೋದಿಲ್ಲ ಅಂತಲ್ಲ, ಬೈಯೋದು ಬಿಡಲ್ಲ ಅಂತಲ್ಲ, ಬಟ್ ಬೈಯೋದಕ್ಕಿಂತ ಮುಂಚೆ ಒಂದ್ಸಲಿ ಯೋಚನೆ ಮಾಡ್ತಾನೆ. ನೀವು ಬೈಯೋದಕ್ಕಿಂತ ಮುಂಚೆ 1 ನಿಮಿಷ ಯೋಚನೆ ಮಾಡಿಬಿಟ್ರೆ ಬೈಬೇಕೋ ಬೇಡವೋ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅವಾಗ ಅನ್ನೆಸೆಸರಿ ಬೈಗಳಿರಲ್ಲ. ಸೊ ಇದು ಕೋಪವನ್ನು ಕಮ್ಮಿ ಮಾಡ್ಕೋಬಹುದು. ಓಕೆನಾ? ನೀವು ಕೇಳಿರ್ತೀರ ಸೂಸೈಡು ಟೆಂಡೆನ್ಸಿ ಕೇಳಿರ್ತೀರ, ಜಸ್ಟ್ 30 seconds. ಅದಕ್ಕೆ ನಮ್ಮಲ್ಲಿ ಕೆಲವರೆಲ್ಲ ಈ ಕೌನ್ಸಿಲಿಂಗ್ ಸುಮ್ಮನೆ ಮಾತಾಡ್ತಾ ಇದ್ದಾಗ ಸೂಸೈಡಿಂಗ್ ಟೆಂಡೆನ್ಸಿ ಇದೆ ಅಂದರೆ ನಾನು ಹೇಳೋದು ಒಂದೇ ಮಾತು, ನಿಮ್ಗೆ ಯಾವಾಗ ಸೂಸೈಡಿಂಗ್ ಟೆಂಡೆನ್ಸಿ ಇರುತ್ತೋ ನಂಗೊಂದ್ಸಲಿ ಫೋನ್ ಮಾಡಿಬಿಟ್ಟು ಆಮೇಲೆ ಸಾಯಿರಿ ಅಂತೀನಿ. ಫೋನ್ ಮಾಡ್ಬಿಟ್ಟು ಹೇಳಿ ಸಾಯಿರಿ ಅಂತ, ಅಷ್ಟು ಸಾಕು ನಮಗೆ. 30 seconds ಸಾಕು. ನಾವು ಅಷ್ಟರಲ್ಲಿ ಅವ್ರನ್ನ ಟಕ್ಕನ್ನು ಚೇಂಜ್ ಮಾಡಿಬಿಡ್ತೀವಿ. ಅಂದರೆ ಮೈಂಡನ್ನ ಬೇರೆ ಥರ ಯೋಚನೆ ಮಾಡೋಂಗೆ ಮಾಡ್ತೀವಿ. ಬಟ್ ಆ ಟೆಂಡೆನ್ಸಿ ಅದು ಇರುವಂಥದ್ದು. ಸೊ ನಾವು ಆ ಥರ ಒಂದೊಂದನ್ನು ನಾವು ಅಪ್ಲೈ ಮಾಡ್ಕೊಳ್ತಾ ಹೋದರೆ ಡೆಫಿನೆಟ್ಲಿ ವಿ ಕ್ಯಾನ್ ಜಸ್ಟ್ ಬಿಫೋರ್ ಡೂಯಿಂಗ್ ಸಮ್ ವರ್ಕ್, ಓಕೆ, ಜಸ್ಟ್ ಥಿಂಕ್ ಬಿಫೋರ್ ದಟ್ ಮಿನಿಟ್ ಅಷ್ಟೇ. ದಟ್ ವಿಲ್ ಸೇ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ದಟ್ ಈಸ್ ಬುದ್ಧಿ. ಓಕೆ, ಬುದ್ಧಿ ಕೆಲಸನೇ ಅದು, ಇಂಟೆಲೆಕ್ಟ್ ಅನ್ನೋದು ಅದಕ್ಕೆ. ಎಸ್. ಸೊ ಇದೆಲ್ಲ ಕಾಣಲಿಲ್ಲದೆ ಇರೋವಂಥ ಕಾಯಿಲೆಗಳು ಅಂತ ಹೇಳ್ಬೋದು. ಕಾಣುವಂಥ ಕಾಯಿಲೆಗಳು, ಈಗ ನನಗೆ ಇನ್ಫರ್ಟಿಲಿಟಿ ಇಶ್ಯೂ ಇದೆ ಅಂತ ಹೇಳಿ, ಇಲ್ಲ ಅಂದರೆ ನಂಗೆ ಮಸಲ್ ಸ್ಟಿಫ್ನೆಸ್ ಇದೆ, ನಾನು ಆಫೀಸಲ್ಲಿ 9 to 5 ಕೂತಿರ್ತೀನಿ. ಸೊ ಲೆಟ್ಸ್ ಡೂ ಇಟ್ ದಿಸ್ ವೇ. ಈಗ 9 to 5 ಜಾಬ್ ಮಾಡ್ತಿರ್ತಾರೆ, ಕೂತ್ಕೋಬೇಕು, ಅವ್ರ ಕಂಪ್ಯೂಟರ್ ಮುಂದೆ ಮಾಡ್ತಾನೆ ಇರಬೇಕು. ಸೊ ನಿಮ್ಮ ಹತ್ರ ಏನಾದರೂ ಒಂದು 5 ಲಿಟಲ್ ಎಕ್ಸಸೈಸಸ್ ಇದೆಯಾ ಟು ರಿಜುವಿನೇಟ್? ಅವ್ರಿಗೆ ಅದು ಮಾಡಿರಬಾರ್ದು, ಮಾಡಿಲ್ಲಪ್ಪ ಇಷ್ಟೊಂದು ವರ್ಕ್ ನಾವು ಅಂತ ಅನಿಸ್ಬೇಕು. ಆ ಥರದ್ದೇನಾದರೂ ಟಿಪ್ಸ್ ಇದೆಯಾ ನಿಮ್ಮ ಹತ್ರ ಕೊಡೋಂಥದ್ದು? ಓಕೆ, ಬೆಸ್ಟ್ ಥಿಂಗ್ ಅಂದರೆ ಒಂದು, ಆ ಥರ ಕಂಟಿನ್ಯೂಸ್ ವರ್ಕ್ ಇದ್ದಾಗ ಟೇಕ್ ಎ ಬ್ರೇಕ್ ಫಾರ್ 5 minutes. ತಲೆ ಮೇಲೆ ತಲೆ ಬೀಳೋ ಕೆಲಸ ಇರಲಿ, ಟೇಕ್ ಎ ಬ್ರೇಕ್ ಫಾರ್ 5 minutes. ದಟ್ ಬ್ರೇಕ್ ಈಸ್ ನಾಟ್ ಫಾರ್ ದ ಆಫೀಸ್, ಅಥವಾ ದಟ್ ಬ್ರೇಕ್ ಈಸ್ ಫಾರ್ ಯು ಆ್ಯಂಡ್ ಫಾರ್ ಯುವರ್ ಬಾಡಿ ಆ್ಯಂಡ್ ಯುವರ್ ಮೈಂಡ್. ಆ ಬ್ರೇಕನ್ನು ತಗೊಳ್ಳೇಬೇಕು. ಬ್ರೇಕನ್ನು ತಗೊಳ್ಳಿಲ್ಲ ಅಂದರೆ, ಬ್ರೇಕ್ ಅಂದರೆ ಹೆಂಗೆ, ಅಗೈನ್ ಯು ಶುಡ್ ಕಮ್ ಔಟ್ ಆಫ್ ದಟ್ ಎನ್ವೈರನ್ಮೆಂಟ್. ನಾನು ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾಗ ಎಲ್ಲರಿಗೂ ಡೌಟ್ ಬಂದ್ಬಿಟ್ಟಿತ್ತು. ನಾನು ಡೇ ನೈಟ್ ವರ್ಕ್ ಮಾಡ್ತಾಯಿದ್ದೆ, ನಮಗೇನದೇನು ಡೇ ತಲೆ ಕೆಡ್ಸ್ಕೊತಾ ಇರಲಿಲ್ಲ. ರಾತ್ರಿ ಕಂಪ್ಲೀಟಾಗಿ ವರ್ಕ್ ಮಾಡ್ತಾಯಿದ್ವಿ. ಅಲ್ಲಿ ಮಾಡ್ತಾ ಇದ್ದಾಗ ಎಲ್ಲರಿಗೂ ಡೌಟ್ ಬಂದ್ಬಿಟ್ಟಿತ್ತು, ರಾಜೇಶ್ ಎಲ್ಲೋ ಹೋಗ್ತಾರಲ್ಲ, ಇನ್ನೊಂದು ಸಿಗರೇಟ್ ಸೇದೋ ಅಭ್ಯಾಸ ಇದೆ ಅಂತ, 3-4 hours ಹೊಟ್ಟೋಗ್ತಾರೆ ಅಂತ. ಸುಮ್ಮನೆ ನಾನು ಯಾರಿಗೂ ಹೇಳ್ತಾ ಇರಲಿಲ್ಲ, ಇವನ್ ಡೈರೆಕ್ಟರ್ಗೂ ಯಾರಿಗೂ ಹೇಳ್ತಾ ಇರಲಿಲ್ಲ, ಸುಮ್ಮನೆ ನಮ್ಮ ಪಾಡ್ನ ಆಚೆ ಹೋಗ್ಬಿಡ್ತಾ ಇದ್ದೆ.
ಅಲ್ಲಿ ಹೋಗ್ಬಿಟ್ಟು ಅಲ್ಲೊಂದು ಟೀ ಪಾಯಿಂಟ್ ಇತ್ತು. ಅಲ್ಲಿ ಹೋಗಿ ಫುಟ್ಪಾತ್ ಮೇಲೆ ಕೂತ್ಕೊಂಡು ಒಂದು ಟೀ ಕುಡ್ಕೊಂಡು, ಆವಾಗ ಏನೋ ಪ್ರಾಬ್ಲಮ್ ಇರೋದು, ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಏನೋ ಪ್ರಾಬ್ಲಮ್ ಇರೋದು, ಹೋಗಿ ನಿಧಾನಕ್ಕೆ ಟೀ ಕುಡ್ಕೊಂಡು ಸೊಲ್ಯೂಷನ್ ಹುಡ್ಕೊಂಡು ಆಚೆ ವಾಪಸ್ ಬರ್ತಾ ಇದ್ದೆ. ಓಕೆ. ಇದು ಕೆಲವ್ರಿಗೆ ಮಾತ್ರ ಗೊತ್ತಿತ್ತು. ಇನ್ ಮೆಜಾರಿಟಿ ಆಫ್ ದ ಪೀಪಲ್ ಎಲ್ಲರೂ ದೇ ನ್ಯೂ ದಟ್ ದೇ ಫೆಲ್ಟ್ ದಟ್ ಹಿ ಹ್ಯಾಸ್ ಎ ಸ್ಮೋಕಿಂಗ್ ಹ್ಯಾಬಿಟ್, ಅದಕ್ಕೋಸ್ಕರ ಆಚೆ ಹೋಗ್ತಾರೆ ಅಂತ. ಬಟ್ ದಟ್ ಈಸ್ ನಾಟ್ ದ ಕೇಸ್ ಆ್ಯಕ್ಚುಲಿ. ಸೊ ಆಫೀಸಲ್ಲಿ ನಮಗೆ ಸ್ಟಿಫ್ನೆಸ್ ಆಗೋದು, ನೆಕ್ ಸ್ಟಿಫ್ ಆಗೋದು ಆ ಥರ ಎಲ್ಲ ಇರುತ್ತೆ. ಆಮೇಲೆ ಬಾಸು ಏನಾದರೂ ಅಂದರು ಅಂದ್ಕೊಂಡ್ರೆ ಒಂದೇ ಸರಿ ಗ್ಲೋ ಆಗೋದು, ನಮ್ಮದು ವರ್ಕ್ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಸೊ ದೀಸ್ ಇನ್ಕ್ಲೂಡ್ ಅ ಲಾಟ್ ಆಫ್ ಫ್ಯಾಕ್ಟರ್ಸ್. ಈ ಜಿಮ್ಗೆ ಹೋಗೋರ್ಗೂ ಆಗುತ್ತೆ, ಯೋಗ ಮಾಡೋರ್ಗೂ ಆಗುತ್ತೆ. ಸೊ ಅದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೋಬೇಕು ಅಂದರೆ ಏನು ಮಾಡ್ಬೋದು ಸರ್? ಓಕೆ, ನಮ್ಮ ದೇಹದಲ್ಲಿ ಕಾಣಿಸುವಂತಹ ಪ್ರತಿಯೊಂದು ಪ್ರಾಬ್ಲಮ್ಸ್ಗಳಿಗೂ ಮನಸ್ಸಿನ ಯಾವುದೋ ಒಂದು ಎಮೋಷನ್ ಕೂಡ ಕಾರಣ ಆಗಿರುತ್ತೆ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ಲು ಯಾರಿಗೂ ತುಂಬ ಶೋಲ್ಡರ್ ಪೇಯ್ನ್ ಬರ್ತಾಯಿದೆ ಅಂದ್ಕೊಳ್ಳಿ. ಯೂಶ್ವಲಿ ಅವ್ರ ಮನೇಲಿ ಅವರೊಬ್ಬರೇ ದುಡಿಯೋರಾಗಿರ್ತಾರೆ. ಕಂಪ್ಲೀಟ್ ಫ್ಯಾಮಿಲಿ ಇದು ಏನೋ ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲಿರುತ್ತೆ. ಈ ಥರ ದೇಹದ ಯಾವುದೇ ಪ್ರಾಬ್ಲಮ್ ಆಗಿರಬಹುದು, ಅದು ಮನಸ್ಸಿನ ಒಂದು ಎಮೋಷನಿಂದ ಕೂಡ ಆಗಿರುತ್ತೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಯಾವ್ಯಾವ ಎಮೋಷನಿಂದ ಯಾವ್ಯಾವ ಭಾಗದಲ್ಲಿ ಪೇಯ್ನ್ ಬರುತ್ತೆ ಅಂತ ಇದನ್ನು ಯೋಗಶಾಸ್ತ್ರದಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಯೋಗಶಾಸ್ತ್ರದಲ್ಲಿ ಪಂಚಕೋಶಗಳು ಅಂತ ಬರುತ್ತೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಮನೋಮಯ ಕೋಶ. ಆ್ಯಕ್ಚುಲಿ ಅನ್ನಮಯ ಕೋಶ, ಮನೋಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, 5 ಕೋಶಗಳು ಅಂತ ಬರುತ್ತೆ. ನಮ್ಮ ಮನಸ್ಸಿನಲ್ಲಿ ಏನೇನು ಚೇಂಜಸ್ ಆಗತ್ತೆ, ಓಕೆನಾ, ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು. ನೆಗೆಟಿವ್ ಆದಾಗ ಏನಾಗುತ್ತೆ ಅಂದರೆ ಅದು ಮನೋಮಯ ಕೋಶದಿಂದ ಪರ್ಕ್ಯುಲೇಟ್ ಆಗುತ್ತೆ ಬಾಡಿ ಒಳಗಡೆ. ಮನೋಮಯ ಕೋಶದಿಂದ ಬಾಡಿ ಒಳಗಡೆ ಪರ್ಕ್ಯುಲೇಟ್ ಆಗುತ್ತೆ. ನಿಮ್ಮ ವೀಕೆಸ್ಟ್ ಪಾಯಿಂಟನ್ನು ಕಾನ್ಸಂಟ್ರೇಟ್ ಮಾಡುತ್ತದು. ಓಕೆ, ಅರ್ಥ ಮಾಡಿಸ್ತೀನಿ. ಉದಾಹರಣೆ ಏನು ಅಂದರೆ, ಇದೊಂದು ಎಕ್ಸ್ಪೆರಿಮೆಂಟು ನಮ್ಮ ವ್ಯಾಸ ಯೂನಿವರ್ಸಿಟಿನಲ್ಲಿ ನಡೆದಂಥದ್ದು. ಓಕೆ, ಒಬ್ಬರು 60 ವರ್ಷದ ಲೇಡಿ, ಮಂಡಿ ಪೇಯ್ನ್ ಅಂತ. ಏನೇ ಟ್ರೀಟ್ಮೆಂಟ್ ಕೊಟ್ಟರು, ಏನೇ ಕೊಟ್ಟರು ಅದು 15 ದಿವಸ 20 ದಿವಸ ಟ್ರೀಟ್ಮೆಂಟ್ ಕೊಡ್ತಾರೆ, ಮಂಡಿ ಪೇಯ್ನ್ ಹೋಗ್ತಾನೇ ಇಲ್ಲ. ಆಮೇಲೆ ನಮ್ಮ ನಾಗರತ್ನ ದೀದಿ ಅಂತ ಇದ್ದಾರೆ, ಶಿ ವಾಸ್ ಅ ಸೀನಿಯರ್ ಮೋಸ್ಟ್ ಆ್ಯಕ್ಚುಲಿ, ಪದ್ಮಶ್ರೀ ಅವಾರ್ಡಿ ಕೂಡ. ಅವರು ಕೂತ್ಕೊಂಡು ಅವರನ್ನು ಮಾತಾಡ್ಸಿದ್ರು, ಆ ಲೇಡಿಯನ್ನು ಮಾತಾಡ್ಸಿದ್ರು. ಹೀಗೆ ಮಾತಾಡ್ಸಾ ಒಂದು 2-3 ದಿವಸ ನಿಯರ್ಲಿ ಮಾತಾಡ್ಸಿದ್ದಾರೆ. ಮಾತಾಡಿಸಿ ಶಿ ವೆಂಟ್ ಟು ಹರ್ ಚೈಲ್ಡ್ಹುಡ್. ಅಂದರೆ ಅವಳು, ಆ ಲೇಡಿಗೆ 6 ವರ್ಷ ಇದ್ದಾಗ ಬಿದ್ದು ಪೆಟ್ಟಾಗಿದ್ದು ಆ ಥಾಟ್ ಮನಸ್ಸಿನಲ್ಲಿ ಕೂತಿತ್ತು. ಅದು ಥಾಟ್, ಆ ಒಂದು ಬೇಜಾರು ಅವ್ರ ಮುಂದೆ ತಕ್ಷಣ ಹೊರ ಹಾಕಿದ ತಕ್ಷಣ ನೆಕ್ಸ್ಟ್ ಡೇಯಿಂದ ಮಂಡಿ ಪೇಯ್ನ್ ಇಲ್ಲ. ಸೊ ದಿಸ್ ಈಸ್ ಹೌ ಇಟ್ ಎಫೆಕ್ಟ್ಸ್ ಬಾಡಿ. ಸೊ ಮನಸ್ಸಲ್ಲೂ ಗಾಯ ಆಗಿರುತ್ತೆ, ಆ ಗಾಯದ ಜೊತೆಗೆ ಅದು ಸುಪ್ತ ಮನಸ್ಸಿನಲ್ಲಿ ಕೂತಿರುತ್ತೆ. ಓಕೆ, ಇಟ್ ವಿಲ್ ನಾಟ್ ಬಿ ಸೂಪರ್ಫಿಷಿಯಲ್, ನಿಮಗೆ ಜ್ಞಾಪಕ ಇಲ್ಲದೆ ಇರಬಹುದು, ಸೂಪರ್ಫಿಷಿಯಲ್ ಆಗಿ ಕೂತಿರುತ್ತೆ. ಸೊ ಅದು ಕ್ಲಿಯರ್ ಆಗುತ್ತೆ. ಸೊ ಇಲ್ಲಿ ನಮಗೆ ಈಗಿನ ಜನ್ರೇಷನ್ಗೆ ಆಗ್ತಾ ಇರೋ ಪ್ರಾಬ್ಲಮ್ಮು ಇದನ್ನೇ. ಓಕೆನಾ, ಯಾವುದೋ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಯಾವುದೋ ಒಂದು ಇದು ಮಾಡ್ತಾ ಇದ್ದೀವಿ ಅಂದರೆ ಆ ಥಾಟ್ಸ್ಗಳು ಒಳಗಡೆ ಕೂರೋದಕ್ಕೆ ಬಿಡಬಾರ್ದು. ಅದಕ್ಕೆ ನಾನು ಹೇಳಿದ್ದು ಟೇಕ್ ಎ ಬ್ರೇಕ್ ಅಂತ. ಮತ್ತೆ ಚೇಂಜ್ ದ ಸ್ಪೇಸ್. ಇವಾಗ 2 ನಿಮಿಷದ ಮುಂಚೆ ನಾವು ಮಾಡಿದ್ವಲ್ಲ, ಚೇಂಜ್ ದ ಸ್ಪೇಸ್. ಯಾಕೆಂದರೆ ಆ ಭಾವನೆಗಳು ಅಥವಾ ಆ ಥಾಟ್ಸು ಅಲ್ಲಿ ಕೂತಿರುತ್ತೆ. ನೀವು ಆ ಕೆಲಸ ಮಾಡೋದು ನಿಲ್ಲಿಸಿ ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಂಡ್ರು ಅದೇ ತಲೆನ ನೋಡ್ತಾ ಇರುತ್ತೆ. ಇದೇ ಕಾರಣಕ್ಕೆ ನಾನು ಆನ್ಲೈನ್ ಯೋಗವನ್ನು ಪ್ರಿಫರ್ ಮಾಡಲ್ಲ. ಓಕೆ, ತುಂಬ ಬಲವಂತ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ, ನಿಮ್ಮ ಇಷ್ಟ ಮಾಡ್ಕೊಳ್ಳಿ ಅಂತೇಳಿ ಮಾಡಿಸ್ತೀನಿ. ಅದರ್ವೈಸ್ ಐ ಡೋಂಟ್ ಸಜೆಸ್ಟ್ ದೆಮ್ ಆನ್ಲೈನ್ ಯೋಗ. ಯಾಕೆ ಅಂದರೆ ಅದು ನಿಮ್ಮ ಮನೆ, ಹೌದಾ? ಇವಾಗ ಯಾವುದಾದ್ರೂ ಒಂದು ಗುಹೆಗೆ ಹೋಗ್ಬಿಟ್ಟು ಯಾವುದಾದ್ರೂ ಸಿಂಹನ ಪಳಗ್ಸಕ್ಕಾಗತ್ತಾ? ಆಗಲ್ಲ, ಹೊರಗೆ ತರಬೇಕು ಆ ಕೆಲಸ. ಯಾಕೆಂದರೆ ನೀವು ನಿಮ್ಮ ಮನೆಯಲ್ಲಿದ್ದಾಗ ನಿಮ್ಮದೇ ಮನೆ, ನಿಮ್ಮದೇ ಥಾಟ್ಸು, ನಿಮ್ಮದೇ ಫ್ಯಾಮಿಲಿ, ಅದರ ಥಾಟ್ಸು ಎಲ್ಲ ಅಲ್ಲೇ ಇರುತ್ತೆ. ನೀವು ಎಷ್ಟೇ ಯೋಗ ಮಾಡ್ತೀನಿ ಅಂದ್ರೂ ಆ ಮನಸ್ಸಿಗೆ ಸಮಾಧಾನ ಅನ್ನೋದು ಸಿಗೋದಿಲ್ಲ. ಸೊ ಅದು ಸಿಗಬೇಕು ಅಂದರೆ ಹೊರಗಡೆ ಬರಬೇಕು. ಸೊ ಈ ಥರ ಇದೆಲ್ಲ ಕೆಲವು ಪ್ರಾಬ್ಲಮ್ಗಳಾದಾಗ ಆಫೀಸಲ್ಲಿ ಚೇಂಜ್ ಸ್ಪೇಸ್, ಆ ಜಾಗ ಕೂತಿರುವಂತಹ ಜಾಗವನ್ನು ಬಿಟ್ಬಿಟ್ಟು ಒಂದು ಬ್ರೇಕ್ ತೊಗೊಂಡ್ಬಿಡಿ. ಸೊ ದಟ್ ಮೇಕ್ಸ್ ಯು ಕಾಮ್. ಆಮೇಲೆ ಸ್ವಲ್ಪ ಬುದ್ಧಿಯನ್ನು ಅಪ್ಲೈ ಮಾಡಿ ಇದಕ್ಕೆ ರಿಯಾಕ್ಟ್ ಮಾಡಬೇಕೋ ಬೇಡವೋ ಅನ್ನೋದನ್ನು ಯೋಚನೆ ಮಾಡಿಬಿಟ್ರೆ ಇಟ್ ವಿಲ್ ಸೇ.